ಬಾಯಿ ಬೀದಿ ಮಂಜ ಇದಾನಲ್ಲ, ಓರಲ್ ಡಿಸೆಂಟ್ರಿ, ಇಂಗ್ಲೀಷು ಕನ್ನಡ ಎರಡು ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲ್ಲ. ನಾನು ಯಾವ ಕನ್ನಡದ ನಿರ್ಮಾಪಕನ ಬಗ್ಗೆ ಆಗಲಿ, ಯಾವುದೇ ನಿರ್ಮಾಪಕರ ಬಗ್ಗೆ ಆಗಲಿ, ಯಾವುದೇ ಅನ್ನದಾತರ ಬಗ್ಗೆ ಆಗಲಿ, ಯಾವ ಭಾಷೆಯ ನಿರ್ಮಾಪಕರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾನು ಒಬ್ಬ ವ್ಯಕ್ತಿಯಾಗಿ ಅಸಹ್ಯ ಮೂಡಿಸಿದ ಮಂಜ, ಕೊಬ್ಬರಿ ಮಂಜ, ಕೋಕೋನಟ್ ಮಂಜನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸುದೀಪ್ ಸರ್ ವಿಷಯ ಆಗಬೇಕಿಲ್ಲಿ. ನಾನು ಮಾತನಾಡುವುದು, ನನಗೀಗ 49 ವರ್ಷ, 4 ಪುಸ್ತಕ ಬರೆದಿದ್ದೀನಿ. ಅರ್ಥ ಆಯ್ತಾ? ನನಗೆ ಆತನಿಗಿಂತ ಜಾಸ್ತಿ ಸನ್ಮತಿ ಬಹುಮತಿಗಳಿದ್ದಾವೆ. ಸಮಾಜಕ್ಕೆ ನಾನು ಕೆಲಸ ಮಾಡಿದ್ದೀನಿ. ಇದನ್ನೆಲ್ಲ ನಾವು ಹೇಳ್ಕೋಬೇಕಾಗಿಲ್ಲ. ಇದನ್ನೆಲ್ಲ ನಾವು ಹೇಳ್ಕೊಂಡು ಮಂಜುನ ಪ್ರಶ್ನೆ ಮಾಡಬೇಕಾಗಿಲ್ಲ. ನಾನು ಅಷ್ಟು ದೊಡ್ಡವನಲ್ಲ. ಆದರೆ ಒಂದು ವ್ಯಕ್ತಿ ಗೌರವ ಅವನಿಗಿಲ್ಲ. ಯಾವ ವಿಷಯಕ್ಕೆ ಯಾಕೆ ಸುದೀಪ್ ಸರ್ ಹೆಸರು ತಗೊಂಡವನು? ಅವಶ್ಯಕತೆ ಏನಿತ್ತು? ನಂದಿದು, ನನ್ನ ಪಾಡ್ಕಾಸ್ಟು, ನನ್ನ ಅಭಿಪ್ರಾಯ, ನನ್ನ ಸಿನಿಮಾ, ನನ್ನ ಕೆಲಸ ಮಾಡುವಾಗ ನನ್ನ ಬಗ್ಗೆ ಮಾತಾಡಬೇಕು. ನನ್ನನ್ನು ಜೀವಂತ ಸುಟ್ಟರು ನನಗಷ್ಟು ಬೇಜಾರಾಗ್ತಿರ್ಲಿಲ್ಲ. ನನ್ನ ಪರ್ಸ್ನಲ್ ವಿಚಾರ ಯಾಕೆ ಬೇಕು ಅವ್ನು ಮಂಜನಿಗೆ? ಆ ಮಂಜ ಇದ್ದಾನಲ್ಲ, ಆ ಕೊಬ್ಬರಿ ಮಂಜ ಅಂತ ಮಾತಾಡಿದ್ದೀನಿ ಇದುವರೆಗೂ. ನಾನು ಕೋಕೋನಟ್ ಮಂಜ ಅಂತ ಮಾತಾಡಿದ್ದೀನಾ? ಆತನ ಗೌರವ ಕೊಟ್ಟಿಲ್ವಾ? ಆತ ಫೋನ್ ಮಾಡಿದಾಗೆಲ್ಲ ಆತನ ಬಗ್ಗೆ ನಾನು ಮಾತಾಡಿಸಿಲ್ವಾ? ಒಂದು ಫೋನ್ ಮಾಡ್ಬೋದು, ಗದ್ರಡೇ ಬಾಯಲ್ಲಿ ಬಂದು ನಿಂತ್ಕೊಂಡು ನೀನು ಮಾತಾಡೋ ತಪ್ಪು, ನೀನು ನಮ್ಮೋನಾಗಿ ಯಾಕೆ ಹಿಂಗೆ ಹೇಳ್ಬೋದಿತ್ತಲ್ಲ. ಹಾಗಾದರೆ ಚಿತ್ರರಂಗ ಅನ್ನೋದು ಒಂದು ಕೌಟುಂಬಿಕ ವ್ಯವಸ್ಥೆ ಎಲ್ಲ ಆಯಿತು, ಆಗಲಿಲ್ವೇ? ಸರಿ, ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತೀರಾ, ಸಂತೋಷವಾಗಿ ಮಾಡಿ. ಯಾಕಂದರೆ ಅದು ನಿಮ್ಮ ಆಜನ್ಮ ಸಿದ್ಧ ಹಕ್ಕದು. ನಾನು ಹೋರಾಟ ಮಾಡ್ಬೋದು, ನೀವು ಮಾಡ್ಬೋದು. ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದೀವಿ, ಕಾನೂನು ಗೌರವಿಸಬೇಕು. ಅದಕ್ಕೊಂದು ವಾಕ್ಸಿದ್ಧಿ ಬೇಕಲ್ಲ. ನಾನು ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ. ಹೌದಪ್ಪ, ನಾನು ತಪ್ಪು ಮಾಡಿದ್ದೀನಿ, ಅವ್ರ ಬಗ್ಗೆ ಆ 2 ಲೈನ್ ಮಾತಾಡಿ ತಪ್ಪು ಮಾಡಿದ್ದೀನಿ. ಇವ್ರು ಮಾಡಿದ್ದೇನೋ, ಮಂಜಾ ಮಾಡಿದ್ದೇನು ಸರಿಯಾಗಿ ಮಾಡಿದ್ನಾ? ನನ್ನ ಪರ್ಸ್ನಲ್ ವಿಚಾರ ಮಾತಾಡೋಕ್ಕೆ ಅವನು ಯಾರು? ನಾನು ಸೀರಿಯಲ್ ಮಾಡಿದ್ದೀನಾ? ನಾನು ಈಗ ಅವ್ನು ಏನು ಮಾಡ್ತಾನಂತೆ? ನಾನು ಸೀರಿಯಲ್ ಆ್ಯಕ್ಟ್ ಮಾಡಿರೋದು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು, ಸಿನಿಮಾಗೆ ಬರೆದಿರೋದು ಎಲ್ಲ ಟೈಟ್ಲ್ ಕಾರ್ಡ್ ತೊಗೊಂಡಾಗ ಅವ್ನು ಎದೆ ಮೇಲೆ ಅವ್ನ ಮನೆ ಮುಂದೆ ಸುರಿದ್ರೆ ಏನು ಮಾಡ್ತಾನಂತ ಅವನು? ಏನು ಮಾಡ್ತಾನಂತ ಅವ್ನು ಮಂಜ? ಆ ಮಂಜ, ಆ ಕೋಕೋನಟ್ ಮಂಜ, ಆ ಕೊಬ್ಬರಿ ಮಂಜ ಇದ್ದಾನಲ್ಲ, ಅವನು ಏನು ಮಾಡ್ತಾನಂತೆ? ನನಗೆ ಈ ಕೋಪ ಯಾಕೆ ಬರ್ತಾ ಇದೆ ಅಂದರೆ, ಯಾಕೆ ಸಾರ್ ಹೆಸರು ತಗೋಬೇಕು? ಎಂಥ ಕುತಂತ್ರ ಕ್ಷತ್ರಿಯ ನೋಡಿ ಹಿಂಗೆ ಮಾತಾಡಿದ್ರೆ ಅವ್ನಿಗೆ ಅರ್ಥ ಆಗಲ್ಲ ಕನ್ನಡ. ನನಗೆ ಈ ಭಾಷೆ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ. ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವ್ನಿಗೆ ಅರ್ಥ ಆಗಲ್ಲ. ಅವ್ನಿಗೆ ಯಾವ ಭಾಷೆ, ಇನ್ನು ಅದೇ ಭಾಷೆಯಲ್ಲಿ ಮಾತಾಡ್ತೀನಿ. ಇನ್ನು ಜೀವನದ ಉದ್ದಕ್ಕೂ ನಾನು ಬದುಕಿರುವ ಪ್ರತಿ ಕ್ಷಣದಕ್ಕೂ ನಾನು ಆ ಮಂಜ, ಆ ಕೋಕೋನಟ್ ಮಂಜ, ಕೊಬ್ಬರಿ ಮಂಜನ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಅವ್ನು ಅಸಹ್ಯ ಅನಿಸ್ಬಿಟ್ಟಾನೆ ನನಗೆ. ವೈ ಶುಡ್ ಈ ಸ್ಪೀಕಿಂಗ್ ಅಬೌಟ್ ಮೈ ಪರ್ಸ್ನಲ್ ಲೈಫ್? ಅವನು ಯಾಕೆ ಮಾತಾಡಬೇಕು? ನನ್ನ ಸಾಧನೆಯನ್ನು ಕೇಳಕ್ಕೆ ಅವನಿಗೆ ಯಾರು? ಅದನ್ನು ಸಮಾಜ ಇದೆ, ಹೋಗಿ ಸೆನ್ಸಾರ್ ಬೋರ್ಡಲ್ಲಿ ಕೇಳೋ, ಡೈರೆಕ್ಟರ್ ಅಸೋಸಿಯೇಷನಲ್ಲಿ ಕೇಳೋ. ನಾನು ಯಾವ್ಯಾವ ಸಿನಿಮಾ ಬರ್ದಿದ್ದೀನಿ, ನಾನು ಸಿನಿಮಾ ಪ್ರೊಡ್ಯೂಸರ್ಸ್ ಕೇಳೋ. ನೀನೇ ಇದೆಯಲ್ಲ, ನಾನು ಸಿನಿಮಾ ಬರ್ದಿದ್ದು ಸಿನಿಮಾ ರಿಲೀಸ್ ಆಗೋವಾಗ ಅಂತ ನೀನು ನನಗೆ ಯಾವ ಭಾಷೆ ಬಳಸ್ಲಪ್ಪ? ನನಗೆ ಕೋಪ ಬಂದರೆ ನಾನು ಕೆಡ್ದಾಗ ಬೈತೀನಿ. ಗೊತ್ತಿಲ್ಲ ಅವನಿಗೆ? ಪ್ರಶ್ನೆ ಮಾಡಲಿ. ಅವನಿಗೆ ಅಧಿಕಾರ ಇತ್ತು, ಕರೆದು ಬೆನ್ನ ಮೇಲೆ ಒಂದು ಗುದ್ದಿ ನೀನು ತಪ್ಪು ಮಾಡಿದ್ದೆ ಅನ್ನೋದಕ್ಕೊಂದು ಅಣ್ಣ ಅನ್ನೋದೊಂದು ಪದ ಇತ್ತು. ಅವನು ಅದನ್ನು ಕಳ್ಕೊಂಡ. ಅವನು ಆ ಮಂಜ, ಆ ಕೊಬ್ಬರಿ ಮಂಜ, ಕೋಕೋನಟ್ ಮಂಜ. ಏನು ಅವನಿನ್ನಲ್ಲೇ? ನಾನು ಕೇಳ್ತಾ ಇನ್ಮೇಲೆ ಎಲ್ಲದನ್ನೂ ಕೇಳ್ತೀನಿ. ಮಂಜನ ಬಗ್ಗೆ ನಾನು ಇನ್ಮೇಲೆ ತಿಂಗಳಿಗೆ 2 ಸಲ ಶತನಾಮಾವಳಿ ಮಾಡೇ ಮಾಡ್ತೀನಿ. ಅವನಿನ್ನ ಕೌಟುಂಬಿಕ ವ್ಯವಸ್ಥೆ, ನಾನು ಈ ವ್ಯವಸ್ಥೆಯಲ್ಲಿ ಒಬ್ಬ ಹೋರಾಟಗಾರ, ಸಾಮಾಜಿಕವಾಗಿ ಕೆಲಸ ಮಾಡಿದ್ದೀನಿ. 100 ಹೇಳಬಲ್ಲೆ. ನಂದು ವಿಕಿಪೀಡಿಯಾ ತೆಗೆದು ನೋಡೋಕೆ ಹೇಳಿ ಅವ್ನಿಗೆ ಹೇಳುತ್ತೆ. 100 ವಿವಾದಗಳಿದೆ, ಆದರೆ ಕೆಲಸ ಮಾಡಿದ್ದೀನಿ. ಇಲ್ಲ ಅಂತ ನಾನು ಹೇಳಲ್ಲ. ನಾನು ಸಾಮಾಜಿಕವಾಗಿ ಕೆಲಸ ಮಾಡೋನು, ಜರ್ನಲಿಸ್ಟ್ ಇದ್ದೀನಿ, ವಿಶ್ಲೇಷಣಕಾರ, ಅಂಕಣಕಾರ, ಬರಹಗಾರ, ಸಿನಿಮಾದಲ್ಲಿದ್ದೀನಿ. ಮೊದಲಿಂದನೂ ಧ್ವನಿ ಎತ್ತಿದ್ದೀನಿ. ನಾನು ಧ್ವನಿ ಎತ್ತಬೇಕಾದಾಗ ಎತ್ತೀನಿ, ಅದು ನನ್ನ ಜಾಗದಲ್ಲಿ ಎತ್ತೀನಿ. ಇವನಿಗೇನಾಗಿದೆ? ಈ ಮಂಜನಿಗೆ ಎಲ್ಲ ವಿಷಯಕ್ಕೂ ಬಂದು ಕೂತಿರ್ತಾನೆ. ಇವನಿಗೆ ಬಾಯಿ ಬೇದಿ ಇರೋದು. ಇವನಿಗೆ ಇನ್ನೊಬ್ಬರ ವೈಯಕ್ತಿಕ ವಿಷಯ, ಸಂಬಂಧವಿಲ್ಲದವ್ರನ್ನ ಎಳ್ಕೊಂಡು ಬರೋದಿದ್ದಕ್ಕೆ ನನ್ನ ಪ್ರಶ್ನೆ ಮಾಡೋಕ್ಕೆ ಅವ್ನಿಗೆ ಹಕ್ಕಿತ್ತು. ಒಬ್ಬ ನಿರ್ಮಾಪಕನಾಗಿ ಖಂಡಿತವಾಗ್ಲೂ ನನ್ನ ಮನೆಗೆ ಹುಡ್ಕೊಂಡು ಬಂದು ಅವ್ನ ಕಪಾಳ ಕೊಡೋ ಹಕ್ಕಿತ್ತು. ಯಾಕಂದರೆ ಒಂದು ಒಡನಾಟ ಇತ್ತು, ಹಳೇ ಪರಿಚಯ ಇತ್ತು, ಸ್ನೇಹ ಇತ್ತು. ಹಂಗೆ ಇವನೇನು ಮಾತಾಡ್ತಾನೆ? ಹಂಗಾದ್ರೆ ಅಷ್ಟು ಅಸಭ್ಯವಾಗಿ ಮಾತಾಡ್ತಾನಲ್ಲ. ಇವನಿಗೆ ಗೊತ್ತಿದೆಯಾ? ಲೀಗಲ್ ಟೀಮ್ ನೋಡ್ತಾ ಇರುತ್ತೆ, ನಿಂತ್ಕೋಬೇಕು ಬಂದು ಕೋರ್ಟಲ್ಲಿ. ನಾನು ರೆಡಿ ಇದ್ದೀನಿ. ಈಗ ನಾನು ಕ್ಷಮಾಪಣೆ ಕೇಳಿದ್ದೀನಿ, ಮನಸ್ಸಿಂದ ಕೇಳಿದ್ದೀನಿ, ಮನಸ್ಸಿಂದ ಮಾತಾಡಿದ್ದೀನಿ. ನಾನು ಅಂತಃಕರಣಕ್ಕೆ ಬೆಲೆ ಕೊಟ್ಟಿದ್ದೀನಿ. ಕಾನೂನು ಏನು ಹೇಳುತ್ತೆ ಅದನ್ನೆಲ್ಲ ಮಾಡ್ತೀನಿ. ಬಟ್ ಮಂಜನ್ನು ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ಒಂದು ವಿಷಯ ದಿಕ್ಕು ತಪ್ಪಿಸ್ತಾರೆ ಇಂಥವರೆಲ್ಲ. ಮೊದಲನೇದಾಗಿ ನಾನು ಮಾತನಾಡಿದ್ದನ್ನು ಪೂರ್ತಿ ಹಂಚಬೇಕಾಗಿತ್ತು, ಅಷ್ಟನ್ನು ಮಾತ್ರ. ಈ ಮಂಜನಂಥವ್ರದ್ದೇ ಇರುತ್ತೆ ಇದರಲ್ಲೆಲ್ಲ ಹಿಂದೆ. ಎರಡನೇದು, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾಗಿತ್ತು. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದವರು ನನಗೊಂದು ನೋಟಿಸ್ ಕೊಡ್ಬೋದಿತ್ತು, ನನಗೊಂದು ಜುಲ್ಮಾನೆ ಹಾಕ್ಬೋದಿತ್ತು, ನಾನು ಕರೆಸಿ ನಿಲ್ಲಿಸ್ಬೋದಾಗಿತ್ತು. ಸರಿ, ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೀರಾ, ಸಂತೋಷ, ನಿಮ್ಮ ಯೋಚನೆ. ನ್ಯಾಯಾಲಯ, ನನಗೂ ನ್ಯಾಯಾಲಯ ಇದೆ, ನಿಮಗೂ ನ್ಯಾಯಾಲಯ ಇದೆ, ಬರ್ಬೋದಾಗಿತ್ತು. ಅದನ್ನು ಬಿಟ್ಟು ಅವಹೇಳನಕಾರಿಯಾಗಿ ನನ್ನ ಫ್ಯಾಮಿಲಿ ವಿಷಯ, ನನ್ನ ಪರ್ಸ್ನಲ್ ವಿಷಯ ಮಾತಾಡೋದಕ್ಕೆ ಅವನಿಗೆ ಯಾವ ಅಧಿಕಾರ ಇದೆ? ಈಗ
ಇನ್ನೊಂದು ಅತಿ ಪ್ರಮುಖವಾದ ಪ್ರಶ್ನೆ. ಕನ್ನಡ ಚಲನಚಿತ್ರರಂಗದಲ್ಲಿ ಒಗ್ಗಟ್ಟು ಮಾಯವಾಗಿದೆ ಅನ್ನೋದೊಂದು ಮಾತಿದೆ. ನಿಮ್ಮ ವಿಚಾರದಲ್ಲೇ ನೀವು ಮಾತಾಡಿದ್ರೆ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಹೀಗಾಗಿ ನಿಮ್ಮನ್ನ ಕರೆದು ಬುದ್ಧಿ ಹೇಳ್ಬೋದಾಯ್ತು. ಯಾಕೆ ಈ ಒಂದು ಒಗ್ಗಟ್ಟಿಲ್ಲ? ನನ್ಗೆ ಒಗ್ಗಟ್ಟಿನ ಪ್ರಶ್ನೆನೇ ಬಿಟ್ಬಿಡಿ. ನನಗೆ ಏನು ಬಂತು ನಿನ್ನೆ 4 ಗಂಟೆ ತನಕ ಸುದ್ದಿ 2 ಗಂಟೆ ತನಕ ಏನು ಸುದ್ದಿ ಇತ್ತು ಅಂದರೆ, ನಾನು ಗಣೇಶ್ ಅವ್ರಿಗೆ ನಾನೇ ಮಾತಾಡಿದೆ. ನನಗೆ ಯಾರು ಪರಿಚಯ ಇರ್ತಾರೋ ಅವ್ರಿಗೆ ತಾನೇ ಮಾತಾಡಬೇಕು. ಏನು ಸರ್ ಇದು ಅಂದಾಗ, ಇಲ್ಲ ನೀವು ಹಂಗೆ ಮಾಡೋದು ತಪ್ಪಾಗಿದೆ. ಹೌದಾ ಸರ್ ಏನು ತಪ್ಪಾಗಿದೆ ಹೇಳಿ ಗಣೇಶಣ್ಣ. ರಾಮಕೃಷ್ಣ ಅವ್ರಿಗೂ ಇಲ್ಲ ಈ ಥರದ್ದಿದೆ. ಹೌದಾ ಒಂದು ಕೆಲಸ ಮಾಡಿ ಏನು ಮಾಡ್ಬೇಕು ನನಗೆ? ನಾನೇ ಕೇಳಿದೆ ಏನು ಮಾಡಬೇಕು? ಯಾಕಂದ್ರೆ ಯಾರನ್ನು ನೋಯಿಸಿ ಇಲ್ಲಿ ಯಾರು ಏನು ಸಾಧನೆ ಮಾಡೋಕ್ಕಾಗಲ್ಲ. ಅವನು ಮಂಜನಿಗೆ ಆಗ್ಬೋದೇನೋ ಅದೆಲ್ಲ. ಇದು ಏನು ಆಗಲ್ಲ ಬಾಸ್. ಈ ಜಗತ್ತಲ್ಲಿ ಇನ್ನೊಬ್ಬನನ್ನು ನೋಯಿಸಿ ಇನ್ನೊಬ್ಬನನ್ನು ಕೆಳಗಡೆ ಇಟ್ಟು ಯಾರು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅವಾಗ ಅವ್ರೇನಂದ್ರು, "ಒಂದು ನೋಟಿಸ್ ಕೊಡ್ತೀವಿ, ನೀವು ಅದಕ್ಕೆ ಉತ್ತರ ಏನಣ್ಣ? ಇವಾಗಲೇ ಕೊಡ್ತೀನಿ. ಅದ್ರಲ್ಲೇನಿದೆ ವಿಡಿಯೋ ಮಾಡಿಬಿಡ್ತೀನಿ. ಅದು ಯಾಕೆ ಅಷ್ಟು ದೊಡ್ಡದಾಗಿ ಮಾಡಿಕೊಳ್ಳಿ ನಿಮ್ಗೆ ಅನ್ಸಿದ್ದು ನೀವು ಮಾಡಿ" ಅಂತಂದೆ. ಅದರದ್ದು ಪರಿಣಾಮ 3:30 ಗಂಟೆಗೆ ಬೇರೆ ಬಂತು ಚಾನಲ್‌ಗಳಿಂದ. ನನಗದೇ ನಾನು ಅದನ್ನು ಹೇಳಬಾರ್ದು. ಅದೇ ವಲಯದಲ್ಲಿ ನನಗೆ ಆಡಿಯೋ ನೋಟ್‌ಗಳು ಕಳಿಸಿದ್ರು. ಏನು ಸಭೆಯಲ್ಲಿ ನಡೀತು, ಏನು ಮಾಡಿದ್ರು ಅಂತ. ನನ್ನ ಹತ್ರ ಚೆನ್ನಾಗಿ ಮಾತಾಡಿದವರು ಕೆಟ್ಟದಾಗ ಆಡಿಯೋ ಬಿಡ್ತಾರೆ. 5 ನಿಮಿಷದ ಮುಂಚೆ ಚೆನ್ನಾಗಿ ಮಾತಾಡಿರ್ತಾರೆ. ಇಲ್ಲ ಇದು ತಪ್ಪಾಗಿದೆ ಇದನ್ನು ಮಾಡಿ ಅಂತ. ಆಯಿತು. ಒಗ್ಗಟ್ಟು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಮಾತಾಡಬಾರ್ದು ಬ್ರದರ್. ಏನಂದರೆ ತಪ್ಪಾಗುತ್ತೆ.